ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಇರೋದಿಲ್ಲ ಅಂತ ಹೇಳಿ ಬೇಸರಗೊಂಡ ಮನಸ್ಸುಗಳೆಷ್ಟು, ನೊಂದ ಹೃದಯಗಳೆಷ್ಟು. ಆ ನೊಂದು ಹೋಗಿರೋ ಹೃದಯಕ್ಕೆ ಮುಲಾಮ್ ಸಿಗ್ತಾ ಇದೆ. ಈ ಸುದ್ದಿನ ಸರಿಯಾಗಿ ಗಮನಿಸಿ. ಕಡೆಗೂ ನಟ ಕಿಚ್ಚ ಸುದೀಪ್ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅದೇ ಸುದೀಪ್ ಹೋಸ್ಟರ್ ಆಗಿ ಕಾಣಿಸಿಕೊಳ್ತಾರೆ. ಇಂದು ಸಂಜೆ ಹೊರಬೀಳಲಿದೆ ಅಧಿಕೃತವಾದ ಘೋಷಣೆ. ಬಿಬಿಕೆ ಅರ್ಥಾತ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12ರ ಬಗ್ಗೆ ಮಾಹಿತಿ ಕೊಡಲಿರುವ ಕಿಚ್ಚ ಸುದೀಪ್ ಸಂಜೆ 4 ಗಂಟೆಗೆ ಪ್ರೆಸ್ ಮೀಟ್ ಕರೆದ ಕಲರ್ಸ್ ಕನ್ನಡ. ಈ ಬಾರಿ ಕಿಚ್ಚ ಹೋಸ್ಟ್ ಮಾಡಲ್ಲ ಅನ್ನೋ ಸುದ್ದಿ ಇತ್ತು. ಕಡೆಗೂ ನಟ ಕಿಚ್ಚ ಸುದೀಪ್ ಮನವೊಲಿಸುವಲ್ಲಿ ಸಕ್ಸಸ್ ಕಂಡಿದ್ದಾರೆ. ಕಿಚ್ಚನಿಲ್ಲದ ಬಿಗ್ ಬಾಸೇ ನಮಗೆ ಬೇಡ, ಕಿಚ್ಚನಿಲ್ಲದಿದ್ದರೆ ನಮ್ಮ ಕಣ್ಣಿಗೆ ಕನ್ನಡಕ ಹಾಕೊಂಡು ನೋಡ್ತೀವಿ, ಕಿಚ್ಚ ಇಲ್ದಲೇ ಇರೋ ಮನೇನ ನೋಡೋದಕ್ಕಾಗಲ್ಲ ಅಂತೇಳಿ ಸಾಕಷ್ಟು ಆಡಿಯನ್ಸ್ಗಳು ಸಹಜ. ಅದು ಒಬ್ಬರ ಅಭಿಮಾನಿಗಳು ಅಂತ ಹೇಳಿದ್ರೆ ಅವರ ಮನೋಮಂದಿರದಲ್ಲಿ ಸಾಮ್ರಾಟನಾಗಿರ್ತಾರೆ ಸೆಲೆಬ್ರಿಟಿಗಳು. ಸೊ ಕಿಚ್ಚನಿಲ್ಲದ ಮನೆಯನ್ನು ನೋಡೋದಕ್ಕಾಗಲ್ಲ ಅಂಥೇಳಿ ಅಭಿಮಾನಿಗಳು ಏನು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆದರೆ ಸುದೀಪ್ ಅವರನ್ನು ಮನವೊಲಿಸೋದ್ರಲ್ಲಿ ಇವರು ಪ್ರಯತ್ನ ಪಟ್ರ. ಕೆಲವೊಮ್ಮೆ ಕೆಲ ಗಿಮ್ಮಿಕ್ಗಳೆಲ್ಲ ಆಗ್ತವೆ. ಇಂಥವರು ಹೋಗ್ತಾರೆ ಅಂಥೇಳಿ ಆರಂಭದಲ್ಲಿ ಹೇಳ್ತಾರೆ, ಅದಾದ ನಂತರ ಅವರು ಹೋಗೋದಿಲ್ಲ. ಸೊ ಇದರಲ್ಲಿ ಗಿಮ್ಮಿಕ್ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಸಾಕಷ್ಟು ಸಿನಿಮಾಗಳು ಕ್ಲಿಕ್ ಆಗೋದಕ್ಕೆ, ಸಾಕಷ್ಟು ರಿಯಾಲಿಟಿ ಶೋಗಳು TRP ಮೆಟೀರಿಯಲ್ ಆಗೋದಕ್ಕೆ ಕೆಲ ಸೂತ್ರಗಳನ್ನೆಲ್ಲ ಪ್ರಯೋಗ ಮಾಡೋದಿದೆ. ಬೇರೆ ಬೇರೆ ಭಾಷೆಯಲ್ಲಿ ಸಾಕಷ್ಟು ಹೋಸ್ಟರ್ಗಳು ಇನ್ನಿರೋದಿಲ್ಲ ಅಂಥೇಳಿ ಪ್ರಚಾರ ಮಾಡ್ತಾರೆ. ಅದಾದ ನಂತರ ಅವರೇ ಬಂದು ಕೂತ್ಕೊಂಡು ಮೈಕಲ್ಲಿ ಮಾತನಾಡ್ತಾ ಇರ್ತಾರೆ. ಸೊ ಈ ಎಲ್ಲ ಪ್ರಹಸನಗಳು ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ನಲ್ಲಿ ನಡೆದಿದೆ. ಸೊ ಇದರಲ್ಲಿ ಹಂಗಾಗಿದೆ ಅಂತ ಹೇಳ್ತಾ ಇಲ್ಲ. ಒಟ್ಟಾರೆ ಈಗ ಕಿಚ್ಚ ಸುದೀಪ್ರನ್ನ ಮತ್ತೆ ಕಲರ್ಸ್ ಕನ್ನಡ ಮನವೊಲಿಸಿ, ಅಯ್ಯ ನೀನು ಇಲ್ದಲೇ ಇದ್ದರೆ ಈ ಶೋ ಓಡೋದಿಲ್ಲ, ದಯವಿಟ್ಟು ನೀವು ಬಂದು ಮುಂದುವರಿಸಬೇಕು ಅಥವಾ ನಾನಾ ತರಹದ ಏನು ಮನವೊಲಿಸುವಂತಹ ಸೂತ್ರಗಳನ್ನು ಹಾಕಿದ್ದಾರೆ. ಕೊನೆಗೂ ಆ ಸೂತ್ರಕ್ಕೆ ಹೋಗೊಟ್ಟು ಕಿಚ್ಚ ಸುದೀಪ್ ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ಪ್ರೆಸ್ ಮೀಟ್ನಲ್ಲಿ ಒಂದು ವೇಳೆ ಕಿಚ್ಚ ಸುದೀಪ್ ಅವರು ಭಾಗಿಯಾದರೆ ನಿಜಕ್ಕೂ ಕೂಡ ಇದು ಅಧಿಕೃತವಾದಂತಹ ಒಂದು ಮುದ್ರೆ ಸಿಕ್ಕಿದಂಗೆ ಆಗುತ್ತೆ. ಕಡೆಗೂ ನಟ ಕಿಚ್ಚ ಸುದೀಪ್ ಮನವೊಲಿಸುವುದರಲ್ಲಿ ಸಕ್ಸಸ್ ಕಂಡಿದ್ದಾರೆ ಕಲರ್ಸ್ ಕನ್ನಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.